ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಕಾಸಸ್ ಆಫ್ ರೀಜನಲಿಸಮ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಾವು ಆಲ್ರೆಡಿ ರೀಜನಲಿಸಮ್ ಅಂದರೆ ಏನು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೀಜನಲಿಸಮ್ ಅಂದರೆ ಏನು, ನ್ಯಾಷನಲ್ ಲೆವೆಲಲ್ಲಿ ರೀಜನಲಿಸಮ್ ಅಂದರೆ ಏನು, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಫಾರ್ಮ್ಸ್ ಆಫ್ ರೀಜನಲಿಸಮ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ಬಿಫೋರ್ ಗೋಯಿಂಗ್ ಟು ದಿಸ್ ವಿಡಿಯೋ, ಪ್ಲೀಸ್ ಗೋ ಥ್ರೂ ದ್ಯಾಟ್ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಹಿಯರ್ ಈಸಿಲಿ. ಸೊ ನಿಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಏನಿದು ಕಾಸಸ್ ಆಫ್ ರೀಜನಲಿಸಮ್ ಆಗೋದಕ್ಕೆ ಮೇನ್ ರೀಸನ್ಸು ತುಂಬ ಫ್ಯಾಕ್ಟರ್ಸ್ ಇದೆ. ಈಗ ಜಿಯೋಗ್ರಫಿಕಲ್ ರೀಜನ್ಸ್ ಇರ್ಬೋದು, ಡೈವರ್ಸಿಟಿ ಆಫ್ ಕಲ್ಚರ್ ಇರ್ಬೋದು, ಪೊಲಿಟಿಕಲ್ ರೀಸನ್ಸ್ ಇರ್ಬೋದು, ಎಕನಾಮಿಕಲ್ ರೀಸನ್ಸ್ ಇರ್ಬೋದು. ಸೊ ಮತ್ತು ಇದನ್ನು ಇಂಡಿಯಾ ಹೆಂಗೆ ಅಕಾಮಡೇಟ್ ಮಾಡ್ಕೊಂಡಿದೆ ರೀಜನಲಿಸಮ್ನ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಥಿಂಗು ಜಿಯೋಗ್ರಫಿಕಲ್ ರೀಜನ್ ನಮಗೆ ಗೊತ್ತಿದೆ. ಸೊ ಜಿಯೋಗ್ರಫಿ ಮೇಲೇ ಅಲ್ಲಿರುವಂಥ ಪೀಪಲ್ ಕಸ್ಟಮ್ಸು, ಟ್ರೆಡಿಷನ್ಸು ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾದಲ್ಲಿ ಇರೋವಂಥ ಕಸ್ಟಮ್ಸು ಸೌತ್ ಇಂಡಿಯಾದಲ್ಲಿ ಇರಲ್ಲ. ಮತ್ತು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡೋವಂಥ ಕಲ್ಚರ್ಸ್ ಇರ್ಬೋದು, ಫೆಸ್ಟಿವಲ್ಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅದು ಸೌತ್ ಇಂಡಿಯಾದಲ್ಲಿರಲ್ಲ ಮತ್ತು ವೆಸ್ಟರ್ನ್ ಪಾರ್ಟಲ್ಲಿರಲ್ಲ. ಈಗ ಎಕ್ಸಾಂಪಲ್ ರಾಜಸ್ಥಾನ್ ಡೆಸರ್ಟ್ ಆಗಿರೋದ್ರಿಂದ ಸೊ ಅಲ್ಲಿರೋಂತಹ ಕಸ್ಟಮ್ಸು, ಕಲ್ಚರು ಅದು ಅಲ್ಲಿರೋಂಥ ಜಿಯೋಗ್ರಫಿಕಲ್ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಹಿಲ್ಲಿ ಏರಿಯಾಸದಲ್ಲಿ ಇರೋವಂಥ ಕಸ್ಟಮ್ಸ್ ಟ್ರೆಡಿಷನ್ಸೇ ಬೇರೆ ಇರುತ್ತೆ, ಮತ್ತು ಪ್ಲೇನ್ ಏರಿಯಾದಲ್ಲಿರೋಂಥ ಕಸ್ಟಮ್ಸ್ ಟ್ರೆಡಿಷನ್ಸ್ ಬೇರೆ ಇರುತ್ತೆ. ಮತ್ತು ನಿಮಗೆ ಬಂದರೆ ನಾರ್ತ್ ಈಸ್ಟಲ್ಲಿ ಅದು ಕೂಡ ಹಿಲ್ಲಿ ಏರಿಯಾ ಇರುತ್ತೆ. ಮತ್ತು ಗಂಗಾ ಬ್ರಹ್ಮಪುತ್ರ ಪ್ಲೇನ್ಸಲ್ಲಿ ಇರ್ಬೋದು, ಮತ್ತು ಡೆಸರ್ಟ್ ಏರಿಯಾದಲ್ಲಿರೋಂಥ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಇರ್ಬೋದು. ಸೊ ಇದು ಡಿಪೆಂಡ್ಸ್ ಆನ್ ದ ಜಿಯೋಗ್ರಫಿಕಲ್ ಲೊಕೇಶನ್ ಆಗಿರುತ್ತೆ. ಸೊ ಈ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಮೇಲೆ ಅಲ್ಲಿರುವಂಥ ಕಸ್ಟಮ್ಸ್ ಮತ್ತು ಟ್ರೆಡಿಷನ್ ಡಿಪೆಂಡ್ ಆಗಿರುತ್ತೆ. ಸೊ ಆ ಒಂದು ಕಸ್ಟಮ್ ಅಂದರೆ ಸಿಮಿಲರ್ ಕಸ್ಟಮ್ಸ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅದು ಅವರಿಗೆ ಒಂದು ಐಡೆಂಟಿಟಿನ ಪ್ರೊವೈಡ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ರೀಜನಲಿಸಮು ಡೆವಲಪ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಾರ್ತ್ ಈಸ್ಟ್ ಇಂಡಿಯಾ, ರಾಜಸ್ಥಾನ್ ಡೆಸರ್ಟ್ ಇರ್ಬೋದು, ಗಂಗಾ ಬ್ರಹ್ಮಪುತ್ರ ಪ್ಲೇನ್ಸ್ ಇರ್ಬೋದು. ಸೊ ಸಿಮಿಲರ್ ಕಸ್ಟಮ್ಸ್ ಇರೋದ್ರಿಂದ ಅವರಿಗೊಂದು ರೀಜನಲ್ ಐಡೆಂಟಿಟಿ ಸಿಗುತ್ತೆ. ಸೊ ಇದನ್ನು ನಾವು ಜಿಯೋಗ್ರಫಿಕಲ್ ಐಡೆಂಟಿಟಿ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಬಂದರೆ ಕಲ್ಚರಲ್ ಡೈವರ್ಸಿಟಿ. ನಮಗೆ ಗೊತ್ತು ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಡೈವರ್ಸಿಟಿ. ಕಲ್ಚರಲ್ ಡೈವರ್ಸಿಟಿಗೆ ತುಂಬ ಹೆಸರಾಗಿರುವಂಥ ನೇಷನ್ ಅಂದರೆ ಅದು ಇಂಡಿಯಾ. ಸೊ ಅಂದರೆ ನಾವು ಇಲ್ಲಿ ತುಂಬ ಕಲ್ಚರ್ಸ್ನ ನೋಡ್ಬೋದು, ಲಾಟ್ ಆಫ್ ಕಲ್ಚರ್, ಡಿಫ್ರೆಂಟ್ ಟ್ರೆಡಿಷನ್ಸ್ನ ನೋಡ್ಬೋದು. ಎಕ್ಸಾಂಪಲ್ ಈಗ ಲಿಂಗ್ವಿಸ್ಟಿಕ್ ಬೇಸಿಸಲ್ಲಿ ಇರ್ಬೋದು, ಕಸ್ಟಮ್ ಮತ್ತು ಟ್ರೆಡಿಷನ್ ಇರ್ಬೋದು. ಸೊ ನಾವು ವೆರೈಟಿ ಆಫ್ ಟ್ರೆಡಿಷನ್ಸ್ನ ನಾವು ಇಂಡಿಯಾದಲ್ಲಿ ಅಬ್ಸರ್ವ್ ಮಾಡ್ಬೋದು. 1956 ನಾವು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟನ್ನು ತೊಗೊಂಡು ಬರೋದ್ರ ಮೂಲಕ ಲ್ಯಾಂಗ್ವೇಜ್ ಬೇಸಿಸ್ನ ಆಧಾರವಾಗಿ ಇಟ್ಕೊಂಡು ಮತ್ತು ಅದ್ರ ಜೊತೆಗೆ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ನ ಕನ್ಸಿಡರ್ ಮಾಡಿ ಸ್ಟೇಟ್ ರಿಆರ್ಗನೈಸೇಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಏನಕ್ಕೋಸ್ಕರ ಅಂದರೆ ರೀಜ್ನಲ್ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ, ರೀಜ್ನಲ್ ಆಸ್ಪಿರೇಷನ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಸ್ಟೇಟ್ಸ್ನ ಲ್ಯಾಂಗ್ವೇಜ್ ಬೇಸಿಸಲ್ಲಿ ರೀಜ್ನಲ್ ಆಸ್ಪಿರೇಷನ್ಸ್ನ ಕನ್ಸಿಡರ್ ಮಾಡಿ ಸ್ಟೇಟ್ ರಿಆರ್ಗನೈಸೇಷನ್ ಮಾಡಿದ್ರು. ಫಸ್ಟ್ ಟೈಮು ಆಂಧ್ರ ಪ್ರದೇಶ ಒಂದು ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ ಆಗಿ ಹೊರಹೊಮ್ಮುತ್ತೆ. ಸೊ ಈ ಒಂದು ಸ್ಟೇಟ್ಸನ್ನ ಆಂಧ್ರ ಪ್ರದೇಶನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಮಾಡಿ ಈ ಒಂದು ಸ್ಟೇಟನ್ನು ಫಾರ್ಮೇಷನ್ ಮಾಡ್ತಾರೆ. ಸೊ ಇದು ಒಂದು ರೀಜ್ನಲ್ ಡಿಮ್ಯಾಂಡಿಗೆ, ಲ್ಯಾಂಗ್ವೇಜ್ ಬೇಸ್ಡ್ ರೀಜ್ನಲ್ ಡಿಮ್ಯಾಂಡಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮತ್ತು ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಎಕ್ಸಾಂಪಲ್ ಫುಡ್ ಹ್ಯಾಬಿಟ್ ಇರ್ಬೋದು, ಇಲ್ಲ ಕ್ಲಾತಿಂಗ್ ಹ್ಯಾಬಿಟ್ ಇರ್ಬೋದು, ಇಲ್ಲ ಸೇಮ್ ಟೈಪ್ ಆಫ್ ಕ್ಲಾತ್ ಹಾಕ್ಕೊಳ್ಳೋದು, ಮತ್ತು ಮ್ಯಾರೇಜ್ ಸಿಸ್ಟಮ್ ಇರ್ಬೋದು, ಸೋಷಿಯಲ್ ಪ್ರಾಕ್ಟೀಸಸ್ ಇರ್ಬೋದು. ಸೊ ಈ ಥರ ಐಡೆಂಟಿಟಿ ಎಲ್ಲಿರುತ್ತೆ ಸೊ ಅಲ್ಲಿ ಒಂದು ಬಾಂಡಿಂಗ್ ಬೆಳೀತಾ ಹೋಗುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಫುಡ್ ಹ್ಯಾಬಿಟ್ಟು ಜಾಸ್ತಿ ವೀಟನ್ನು ಯೂಸ್ ಮಾಡ್ತಾರೆ, ಸೌತ್ ಇಂಡಿಯಾದಲ್ಲಿ ರೈಸನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ಮತ್ತು ಮ್ಯಾರೇಜ್ ಸಿಸ್ಟಮ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಹೀಗಾಗಿ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ರೀಜ್ನಾಲಿಟಿನ ನಾವು ಇದು ಮಾಡ್ಬೋದು. ಸೊ ಈ ಒಂದು ರೀಜ್ನಲಿಸಮ್ ಏನಿದೆ ಇದು ಅವರಿಗೆ ಒಂದು ಐಡೆಂಟಿಟಿನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಪೊಲಿಟಿಕಲ್ ರೀಸನ್ಸ್ ಅಂತ ತೊಗೊಂಡ್ರೆ ಈ ಪೊಲಿಟಿಕಲ್ ಐಡೆಂಟಿಟಿನ ನಾವು ಹೆಂಗೆ ಮಾಡ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರೀಜ್ನಲಿಸಮ್ನ ಕನ್ಸಿಡರ್ ಮಾಡಿಕೊಂಡು ಸೊ ಅದನ್ನು ಪೊಲಿಟೈಸ್ ಮಾಡ್ತಾರೆ. ಈಗ ನಾನು ಈ ರೀಜನ್ಗೆ ಬಿಲಾಂಗ್ ಆಗಿದ್ದೀನಿ, ಸೊ ಇಲ್ಲಿರೋಂಥ ರೀಜ್ನಲ್ ಪ್ರಾಬ್ಲಮ್ಸ್ನ ಹೈಲೈಟ್ ಮಾಡಿ ಆ ಪ್ರಾಬ್ಲಮ್ಸ್ನ ನಾನು ಸಾರ್ಟ್ ಔಟ್ ಮಾಡ್ತೀನಿ, ನಾನು ಗೆದ್ದರೆ
ಈ ಒಂದು ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡ್ತೀನಿ ಅನ್ನೋ ಭರವಸೆ ಎಲ್ಲ ಕೊಡೋದಿದೆಯಲ್ಲ, ಸೊ ಇದು ಪೊಲಿಟೈಸ್ ಮಾಡುತ್ತೆ. ಈ ರೀಜ್ನಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ನ ಪೊಲಿಟೈಸ್ ಮಾಡುತ್ತೆ. ಎಕ್ಸಾಂಪಲ್, ಈಗ ರೀಜ್ನಲ್ ಪಾರ್ಟೀಸ್. ಸೊ ರೀಜ್ನಲ್ ಪಾರ್ಟೀಸ್ ಬಂದಾಗ ಏನು ಹೇಳ್ತಾರೆ, ಸೊ ಇಲ್ಲಿರೋ ಅಂಥ ರೀಜ್ನಲ್ ಪ್ರಾಬ್ಲಮ್ಸ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ಸೊ ನಾನೇನಾದರೂ ಎಲೆಕ್ಷನಲ್ಲಿ ಗೆದ್ದರೆ ನಾನು ಇದನ್ನು ಸಾರ್ಟ್ ಔಟ್ ಮಾಡ್ತೀನಿ. ಸೊ ಈ ಥರ ರೀಜ್ನಲಿಸಮ್ನ ಡೆವಲಪ್ ಮಾಡ್ತಾರೆ. ಮತ್ತು ಇದು ಒಂದು ಪಾಸಿಟಿವ್ ವೇನಲ್ಲೂ ತೊಗೊಳ್ಬೋದು, ನೆಗೆಟಿವ್ ವೇನಲ್ಲೂ ತೊಗೊಳ್ಬೋದು. ಸೊ ಪಾಸಿಟಿವ್ ವೇ ಅಂತ ತೊಗೊಂಡಾಗ, ಸೊ ಈ ರೀಜ್ನಲ್ ಪಾರ್ಟೀಸ್ ಏನಿರುತ್ತೆ, ಸೊ ಅವರಿಗೆ ಅಲ್ಲಿರೋಂಥ ಪ್ರಾಬ್ಲಮ್ಸ್ ಬಗ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಇದನ್ನು ಅವೇರ್ನೆಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅವರು ಪಾರ್ಲಿಮೆಂಟಲ್ಲಿ ಆ ಒಂದು ರೀಜ್ನಲ್ ಪ್ರಾಬ್ಲಮ್ಸ್ನ ಹೈಲೈಟ್ ತುಂಬ ಎಫಿಷಿಯೆಂಟಾಗಿ ಹೈಲೈಟ್ ಮಾಡ್ಬೋದು. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ಬೋದು ಕೂಡ. ಅದೇ ನಾವು ಬೇರೆ ಪಾರ್ಟೀಸ್ ಬಂದಾಗ, ಸೊ ಅವರಿಗೆ ಇಲ್ಲಿರೋವಂಥ ಪ್ರಾಬ್ಲಮ್ಸ್ ಗೊತ್ತಿರಲ್ಲ, ನ್ಯಾಷನಲ್ ಪಾರ್ಟೀಸಲ್ಲಿರೋವಂಥವ್ರಿಗೆ ಇರ್ಬೋದು. ಸೊ ಅದು ಕೂಡ ಒಂದು ಪಾಸಿಟಿವ್ ವೇ ಅಂತ ತೊಗೊಳ್ಬೋದು. ಇನ್ನೊಂದು ಅದನ್ನು ನೆಗೆಟಿವ್ ವೇನಲ್ಲೂ ಕೂಡ ಅವರು ಯೂಸ್ ಮಾಡ್ಕೊಳ್ತಾರೆ. ಸೊ ಅಂದರೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಆ ರೀಜ್ನಲಿಸಮ್ ಅನ್ನೋ ಒಂದು ಸೆಂಟಿಮೆಂಟ್ ಏನಿದೆ, ಆ ಒಂದು ಸೆಂಟಿಮೆಂಟನ್ನ ಯೂಸ್ ಮಾಡಿಕೊಂಡು ಇವರು ಅದರದ್ದು ಅಡ್ವಾಂಟೇಜಸ್ನ ತೊಗೊಳ್ತಿರ್ತಾರೆ. ಸೊ ಇದು ಪೊಲಿಟಿಕಲ್ ಕಾಸಸ್ ಆಗುತ್ತೆ. ಎಕ್ಸಾಂಪಲ್, ರೀಜ್ನಲ್ ಪಾರ್ಟೀಸ್ಗೆ ಎಕ್ಸಾಂಪಲ್ ಅಂದರೆ DMK ಇನ್ ತಮಿಳ್ನಾಡು ಮತ್ತು SP ಆ್ಯಂಡ್ BSP ಇನ್ UP ಇರ್ಬೋದು, ತೆಲುಗು ದೇಶಂ ಇನ್ ಆಂಧ್ರ ಪ್ರದೇಶ್ ಇರ್ಬೋದು. ಸೊ ದೀಸ್ ಆರ್ ದ ರೀಜ್ನಲ್ ಪಾರ್ಟೀಸ್. ಸೊ ನೆಕ್ಸ್ಟ್, ಎಕನಾಮಿಕಲ್ ಕಾಸಸ್ ಅಂತ ಕನ್ಸಿಡರ್ ಮಾಡಿದಾಗ ರಿಲೇಟಿವ್ ಡಿಪ್ರಿವೇಷನ್. ಎಕ್ಸಾಂಪಲ್, ರಿಲೇಟಿವ್ ಡಿಪ್ರಿವೇಷನ್ ಅಂತ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ರೀಜನ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮಹಾರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದ್ರೆ ವೆಸ್ಟರ್ನ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಏನಿದೆ ತುಂಬ ಡೆವಲಪ್ಡ್ ಆಗಿದೆ, ಈಸ್ಟರ್ನ್ ಪಾರ್ಟ್ ಏನಿದೆ ಅದು ಅಂಡರ್ ಡೆವಲಪ್ ಆಗಿದೆ. ಈ ವಿದರ್ಭ ರೀಜನ್ನು ತುಂಬ ಅಂಡರ್ ಡೆವಲಪ್ ಆಗಿದೆ ಆ್ಯಸ್ ಕಂಪೇರ್ ಟು ವೆಸ್ಟರ್ನ್ ಪಾರ್ಟ್. ಇಲ್ಲಿ ಇರೋಂಥ ಸಿಟೀಸ್ ಲೈಕ್ ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಮೋಸ್ಟ್ ಅಡ್ವಾನ್ಸ್ಡ್ ಸಿಟೀಸ್ ಅಂತಲೇ ಹೇಳ್ಬೋದು. ಆದರೆ ಇದು ಪೋರ್ಟ್ ಸಿಟೀಸ್ ಆಗಿರೋದ್ರಿಂದ ಇಲ್ಲಿ ಡೆವಲಪ್ಮೆಂಟು ತುಂಬ ಫಾಸ್ಟಾಗಿ ಆಗಿದೆ. ಟ್ರೇಡು ಇಂಡಸ್ಟ್ರೀಸು ತುಂಬ ಡೆವಲಪ್ ಆಗಿದೆ. ಅದೇ ವಿದರ್ಭ ರೀಜನಲ್ಲಿ ಅಂಡರ್ ಡೆವಲಪ್ ಆಗಿದೆ. ಈ ಒಂದು ರೀಜ್ನಲ್ ಡಿಸ್ಪ್ಯಾರಿಟೀಸ್ ಏನಿದೆ, ಇದು ತುಂಬ ಪ್ರಾಬ್ಲಮ್ನ ಕಾಸ್ ಮಾಡ್ತಿದೆ. ಈಗ ಫಾರ್ ಎಕ್ಸಾಂಪಲ್, ಇವ್ರಿಗೆ ಇಲ್ಲಿ ವಿದರ್ಭ ರೀಜನಲ್ಲಿರುವಂಥ ಪೀಪಲ್ಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ತುಂಬ ಕಡಿಮೆ ಇರುತ್ತೆ. ಈ ಒಂದು ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿರುವಂಥ ಪೀಪಲ್ಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಇಲ್ಲಿಂದ ಇಲ್ಲಿಗೆ ಮೈಗ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡ್ಯೂ ಟು ದ ಅಂಡರ್ ಡೆವಲಪ್ಮೆಂಟ್ ಇನ್ ದಿಸ್ ರೀಜನ್. ಅಂದರೆ ಎಂಪ್ಲಾಯ್ಮೆಂಟ್ನ ಹುಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ರಿಲೇಟಿವ್ ಡಿಪ್ರಿವೇಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿರೋವಂಥ ಪೀಪಲ್ಸಿಗೆ ಅಮ್ಯುನಿಟೀಸ್ನ ನಾವು ಕೊಟ್ಟಿಲ್ಲ ಅನ್ನೋ ಥರ ಆಗುತ್ತೆ. ಸೊ ಇದು ಇವರು ಈ ಒಂದು ಫೆಸಿಲಿಟೀಸಿಂದ ಡಿಪ್ರೈವ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಂಬ್ಯಾಲೆನ್ಸ್ ಇನ್ ದ ಡೆವಲಪ್ಮೆಂಟ್, ಈ ಒಂದು ಡೆವಲಪ್ಮೆಂಟು ಇಂಬ್ಯಾಲೆನ್ಸ್ ಆಗಿದೆ. ಎಕ್ಸಾಂಪಲು, ವಿದರ್ಭ ರೀಜನ್ ಇನ್ ಮಹಾರಾಷ್ಟ್ರ ಮತ್ತು ಇಮಿಗ್ರೇಷನ್ ಇಶ್ಯೂಸ್ ಇನ್ NRC. ಈ ಒಂದು ಇಮಿಗ್ರೇಷನ್ ಇಶ್ಯೂನ ಯಾಕೆ ಕನ್ಸಿಡರ್ ಮಾಡಿದ್ದೀವಿ ಅಸ್ಸಾಮಲ್ಲಿ ಅಂತಂದರೆ, ಸೊ ಬೇರೆ ಕಡೆಯಿಂದ ಪೀಪಲ್ಸು ಮೈಗ್ರೇಟ್ ಆಗಿ ಅಲ್ಲಿರೋವಂಥ ಪ್ಲೇಸಿಗೆ ಬಂದಾಗ, ಸೊ ಲೋಕಲ್ ಪೀಪಲ್ಲಿಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ರೆಡ್ಯೂಸ್ ಆಗುತ್ತೆ. ಮತ್ತು ಅಲ್ಲಿರೋಂಥ ರಿಸೋರ್ಸ್ ಅವೈಲಬಿಲಿಟಿ ಲೋಕಲ್ ಪೀಪಲ್ಗೆ ರೆಡ್ಯೂಸ್ ಆಗುತ್ತೆ ಅನ್ನೋ ಒಂದು ಭಯ ಕಾಡ್ತಿರುತ್ತಲ್ವ. ಸೊ ಆ ಲೋಕಲ್ ಪೀಪಲ್ಸಿಗೆ, ಸೊ ಅದು ಅಂದರೆ ಆ ಒಂದು ಲೊಕ್ಯಾಲಿಟಿ ಬಗ್ಗೆ ಅವರಿಗಿರೋ ಅಂತಹ ಒಲವನ್ನು ಈ ಒಂದು ರೀಜ್ನಲಿಸಮ್ಮು ತೋರಿಸುತ್ತೆ. ನೆಕ್ಸ್ಟ್, ಸನ್ ಆಫ್ ದ ಸಾಯಿಲ್ ಕಾನ್ಸೆಪ್ಟ್ ನಮಗೆ ಗೊತ್ತಿದೆ. ಸೊ ಸನ್ ಆಫ್ ದ ಸಾಯಿಲ್ ಕಾನ್ಸೆಪ್ಟ್ ಯಾಕೆ ಎಮರ್ಜ್ ಆಯಿತು ಅಂದರೆ, ಸೊ ಅಂದರೆ ಲೋಕಲ್ ಪೀಪಲ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸನ್ ಆಫ್ ದ ಸಾಯಿಲ್ ಕಾನ್ಸೆಪ್ಟನ್ನ ತೊಗೊಂಡು ಬಂದರು. ಸೊ ಫಸ್ಟ್ ಔಟ್ಸೈಡರ್ಸಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟು, ಲೋಕಲ್ ಅಂದರೆ ಅಲ್ಲಿ ಹುಟ್ಟಿ ಬೆಳೆದಿರೋ ಅಂಥ ಪೀಪಲ್ಸಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸನ್ ಆಫ್ ದ ಸಾಯಿಲ್ ಕಾನ್ಸೆಪ್ಟನ್ನ ತೊಗೊಂಡು ಬಂದಿದ್ದಾರೆ. ಮತ್ತು ರಿಸರ್ವೇಷನ್ ಆಫ್ ಜಾಬ್ ಫಾರ್ ಲೋಕಲ್ಸ್, ಅಂದರೆ ಲೋಕಲ್ ಪೀಪಲ್ಸಿಗೆ ಜಾಬ್ನ ರಿಸರ್ವ್ ಮಾಡೋದ್ರಿಂದ ಸೊ ಅಲ್ಲಿ ರೀಜ್ನಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ದಿಸ್ ಆರ್ ದ ಸಮ್ ಎಕ್ಸಾಂಪಲ್ ಫಾರ್ ದ ರೀಜನಲಿಸಮ್, ಅಂದರೆ ಕಾಸ್ ಆಫ್ ರೀಜನಲಿಸಮ್ ಅಂತಲೇ ಹೇಳ್ಬೋದು. ಹೌ ಡಿಡ್ ಇಂಡಿಯಾ ಅಕಾಮಡೇಟ್ ರೀಜ್ನಲಿಸಮ್? ಸೊ ಅಂದರೆ ಇಂಡಿಯಾ ಯಾವ ಥರ ರೀಜ್ನಲಿಸಮ್ನ ಅಕಾಮಡೇಟ್ ಮಾಡ್ಕೊಂಡಿದೆ ಅಂದರೆ, ಫಸ್ಟ್ ಥಿಂಗು ಪ್ಲ್ಯಾನಿಂಗ್ ಕಮಿಷನು. ಈ ಪ್ಲ್ಯಾನಿಂಗ್ ಕಮಿಷನ್ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ, ರೀಜ್ನಲ್ ಗ್ರೋತನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಅಂದರೆ ಎಲ್ಲ ಅಂದರೆ ಒಂದು ರೀಜನ್ ಡೆವಲಪ್ ಆಗೋದು, ಇನ್ನೊಂದು ರೀಜನ್ ಅಂಡರ್ ಡೆವಲಪ್ ಆಗೋದು ಬೇಡ. ಸೊ ಎಲ್ಲ ರೀಜನನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ಲ್ಯಾನಿಂಗ್ ಕಮಿಷನ್ ತೊಗೊಂಡು ಬಂದಿದ್ರು. ಸೆಕೆಂಡ್ ಥಿಂಗ್ ಏನಂದರೆ, 5th and 6th ಶೆಡ್ಯೂಲ್, ಅಂದರೆ ಈ ಒಂದು ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಪೀಪಲ್ಸ್ ಎಲ್ಲಿರ್ತಾರೆ, ಅಂದರೆ ಈ ಒಂದು ಶೆಡ್ಯೂಲ್ಡ್ ಏರಿಯಾಸ್ ಏನಿರುತ್ತೆ, ಸೊ ಆ ಒಂದು ಶೆಡ್ಯೂಲ್ಡ್ ಏರಿಯಾಸು ಅಂಡರ್ ಡೆವಲಪ್ ಆಗಿರುತ್ತೆ ಆ್ಯಸ್ ಕಂಪೇರ್ಡ್ ಟು ಅದರ್ ಏರಿಯಾಸ್. ಇದು ತುಂಬ
ಹಿಂದುಳಿದಿರುತ್ತೆ. ಸೊ ಇದನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಪ್ಲೇಸಸ್ಗೆ ಮೋರ್ ಅಟೋನಾಮಿ ಮತ್ತು ಪವರ್ಸ್ನ ಕೊಡೋದ್ರ ಮೂಲಕ ಅದನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು 5th ಮತ್ತು 6th ಶೆಡ್ಯೂಲ್ನ ತೊಗೊಂಡು ಬಂದಿದ್ದಾರೆ. ಮತ್ತು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ಸ್ ಆಫ್ ಸ್ಟೇಟ್ಸ್. ಸೊ ಅಂದರೆ ಲ್ಯಾಂಗ್ವೇಜ್ ಆ್ಯಸ್ ಅ ಬೇಸಿಸ್ ಮಾಡಿಕೊಂಡು ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಸ್ಟೇಟ್ಸ್ನ ರಿಆರ್ಗನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಕ್ಕೋಸ್ಕರ ಈ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ನ ಮಾಡ್ತಾರೆ ಅಂದರೆ ಸೊ ಆ ರೀಜನಲ್ ಆಸ್ಪಿರೇಷನ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ರೀಜನಲ್ ಪೀಪಲ್ಸ್ ಏನು ಮಾಡ್ತಿರ್ತಾರೆ, ಸೊ ನಮ್ಮ ಲ್ಯಾಂಗ್ವೇಜ್ ಬೇಸಿಸಲ್ಲಿ ನಮಗೆ ಸ್ಟೇಟ್ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಇದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕಮಿಟಿನ ತೊಗೊಂಡು ಬರ್ತಾರೆ. ಸೊ ಆ ಒಂದು ಕಮಿಟೀಸ್ ರೆಕಮೆಂಡೇಶನ್ ಮೇಲೆ ಸ್ಟೇಟ್ಸ್ನ ರಿಆರ್ಗನೈಸ್ ಮಾಡ್ತಾರೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ರೀಜನಲಿಸಮ್, ಅಂದರೆ ಕಾಸಸ್ ಆಫ್ ರೀಜನಲಿಸಮ್ ಅಂತಲೇ ಹೇಳ್ಬೋದು. 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂದರೆ ಈಗ ಪ್ರತಿಯೊಂದು ಸ್ಟೇಟಲ್ಲೂ ಪ್ರತಿಯೊಂದು ರೀಜನಿಗೂ ಅವ್ರದ್ದೇ ಆದಂಥ ಕಲ್ಚರ್ ಇರುತ್ತೆ, ಲ್ಯಾಂಗ್ವೇಜ್ ಇರುತ್ತೆ, ಟ್ರೆಡಿಷನ್ ಇರುತ್ತೆ, ಕಸ್ಟಮ್ ಇರುತ್ತೆ. ಹಾಗೆಯೇ ಆ ಒಂದು ಕಸ್ಟಮ್ ಮತ್ತು ಲ್ಯಾಂಗ್ವೇಜಸ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು 3 ಲ್ಯಾಂಗ್ವೇಜ್ ಫಾರ್ಮುಲಾನ ತೊಗೊಂಡು ಬಂದಿದ್ದಾರೆ. ಸೊ ಒಂದು ಥಿಂಗು ಇಂಗ್ಲೀಷು, ಸೆಕೆಂಡ್ ಒನ್ ರೀಜ್ನಲ್ ಲ್ಯಾಂಗ್ವೇಜು, ಇನ್ನೊಂದು ಹಿಂದಿ. ಸೊ ಈ ಒಂದು 3 ಲ್ಯಾಂಗ್ವೇಜ್ ಫಾರ್ಮುಲಾನ ಅವರು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ. ಸೊ ಏನಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ ಅಂದರೆ ಸೊ ರೀಜ್ನಲ್ ಲ್ಯಾಂಗ್ವೇಜನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಕಾನ್ಸ್ಟಿಟ್ಯೂಷನ್ ಹೇಳೋ ಥರನೂ ಫ್ಯೂಚರಲ್ಲಿ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಇದೆ. ಸೊ ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು 3 ಲ್ಯಾಂಗ್ವೇಜ್ ಫಾರ್ಮುಲಾನ ತೊಗೊಂಡು ಬಂದಿದ್ದಾರೆ. ಬಟ್ ಆದರೆ ಮೋಸ್ಟ್ ಆಫ್ ದ ಸೌತ್ ಇಂಡಿಯನ್ ಸ್ಟೇಟ್ಸು ಇದನ್ನು ರಿಜೆಕ್ಟ್ ಮಾಡ್ತಿದ್ದಾರೆ. ಸೊ ತಮಿಳ್ನಾಡಲ್ಲಿ ಇದಕ್ಕೋಸ್ಕರ ಒಂದು ಒಂದು ಪ್ರೊಟೆಸ್ಟು ಕೂಡ ನಡೆದಿದೆ. ಸೊ ಏನಕ್ಕೋಸ್ಕರ ಅಂದರೆ ಹಿಂದಿನ ಇಂಪೋಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಸೊ ಅಂದರೆ ಇದು ಒಂದು ರೀಜನಲಿಸಮ್ ಅಂತಲೇ ಹೇಳ್ಬೋದು. ಮತ್ತು ಸ್ಪೆಷಲ್ ಗ್ರ್ಯಾಂಟ್ಸ್ ಫಾರ್ ಬ್ಯಾಕ್ವರ್ಡ್ ಸ್ಟೇಟ್ಸ್, ಅಂದರೆ ಬ್ಯಾಕ್ವರ್ಡ್ ಸ್ಟೇಟಿಗೆ ಸ್ಪೆಷಲ್ ಗ್ರ್ಯಾಂಟ್ಸನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಈ ಒಂದು ಸ್ಪೆಷಲ್ ಗ್ರ್ಯಾಂಟ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ಅಂದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಗುತ್ತೆ ಆ ಒಂದು ರೀಜನ್ಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಕ್ತು ಅಂದರೆ ಸೊ ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಏಡ್ ಸಿಗುತ್ತೆ. ಸೊ ಅಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಒಂದು ರೀಜನನ್ನು ಡೆವಲಪ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಅಸಿಸ್ಟೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ನ ಕೊಡಿ ಅಂತ ಹೇಳಿ ತುಂಬ ರೀಜನ್ಸು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಎಕ್ಸಾಂಪಲ್, ಈಗ ಯಾವುದೋ ಒಂದು ಸೆಂಟ್ರಲ್ ಅಸಿಸ್ಟೆನ್ಸ್ ಸ್ಕೀಮ್ ಬಂತಂದರೆ ಅದರಲ್ಲಿ ನಾರ್ಮಲ್ ಸ್ಟೇಟ್ಸಿಗಾದರೆ 50:50, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ 50%ನ ಫಂಡ್ ಮಾಡಿದ್ರೆ 50% ಸ್ಟೇಟ್ಸ್ ಫಂಡ್ ಮಾಡಬೇಕಾಗುತ್ತೆ. ಅದೇ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಆದರೆ 90:10, ಅಂದರೆ ಸೆಂಟ್ರಲ್ ಗೌರ್ಮೆಂಟು 90%ನ ಫಂಡ್ ಮಾಡಿದ್ರೆ 10% ಮಾತ್ರ ಸ್ಟೇಟ್ಸು ಫಂಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಬೇಕಂತ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಪ್ರಾವಿಷನ್ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂಡರ್ ಆರ್ಟಿಕಲ್ 263 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 263 ಏನಂತ ಹೇಳ್ತಿದೆ ಅಂದರೆ ಇಂಟರ್ ಸ್ಟೇಟ್ ಕೌನ್ಸಿಲ್ನ ಪ್ರೊವೈಡ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ 2 ರೀಜನ್ ಮಧ್ಯೆ ಇರೋವಂಥ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಟಾಪರ್ IAS ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು.